ಈ ವಿಡಿಯೋದಲ್ಲಿ ಎಜುಕೇಶನಲ್ ಸೈಕಾಲಜಿ ರಿಲೇಟೆಡ್ ಇಂಟೆಲಿಜೆನ್ಸ್ ಅನ್ನುವಂತ ಕಾನ್ಸೆಪ್ಟ್ ನಿಂದ ನಾನು 10 MCQ ಅನ್ನ ಕೊಟ್ಟಿದ್ದೇನೆ. 10ರಲ್ಲಿ ನಿಮ್ಗೆ 8 ಏನಾದ್ರೂ ಸ್ಕೋರ್ ಬಂತು ಅಂದ್ರೆ, ನೀವು ಗೆಸ್ ಮಾಡಿದ ಆನ್ಸರ್ ಕರೆಕ್ಟ್ ಇದೆ ಅಂತ ಅಂದ್ರೆ, ನೀವು ಸೈಕಾಲಜಿಯಲ್ಲಿ ಟಾಪ್ ಅಲ್ಲಿ ಇರ್ತೀರಾ. ಬೇಕಾದ್ರೆ ಬರ್ದಿಟ್ಕೊಳ್ಳಿ. ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮಿಷನ್ ಟೀಚರ್ ಅಕಾಡೆಮಿ. ಓಕೆ, ಹಾಗಿದ್ರೆ ತಡ ಮಾಡೋದು ಯಾಕೆ ಅಲ್ವಾ, ನೋಡ್ತಾ ಹೋಗೋಣ ಕ್ವಶನ್ 1 by 1. ವಾಟ್ ಈಸ್ ಇಂಟೆಲಿಜೆನ್ಸ್? ಆಪ್ಷನ್ಸ್ ಇದೆ. ಎ ಫಿಸಿಕಲ್ ಸ್ಟ್ರೆಂತ್, ಬಿ ಇಮೋಷನಲ್ ಕಂಟ್ರೋಲ್, ಸಿ ಎಬಿಲಿಟಿ ಟು ಮೆಮೊರೈಸ್, ಡಿ ಎಬಿಲಿಟಿ ಟು ಲರ್ನ್, ರೀಸನ್ ಅಂಡ್ ಸಾಲ್ವ್ ಪ್ರಾಬ್ಲಮ್. ಇಂಟೆಲಿಜೆನ್ಸ್ ಅಂದ್ರೆ ಏನು? ನಿಮ್ಮ ಆನ್ಸರ್ ಅನ್ನ ನೀವು ಬೇಗ ಬೇಗ ಗೆಸ್ ಮಾಡಿ, ನನ್ನ ಆನ್ಸರ್ ಅನ್ನ ನಾನು ಟಿಕ್ ಮಾಡ್ತೇನೆ. ಓಕೆನಾ? The right answer is option number D, ability to learn, reason and solve problem. First question answer ಏನು? Option number D. Okay na? Yes. Second question. Who defined intelligence as the ability to learn from experience? A. Alfred Binet, B. Jean Piaget, C. Howard Gardner, D. Thorndike. ಬೇಗ ಬೇಗ ಆನ್ಸರ್ ಅನ್ನ ನೀವು ಟಿಕ್ ಮಾಡಬೇಕು. ಟಿಕ್ ಮೀನ್ಸ್ ಗೆಸ್ ಮಾಡ್ಕೊಳ್ಳಿ. ನಾನು ಕರೆಕ್ಟ್ ಆದ ಆನ್ಸರ್ ಅನ್ನ ಟಿಕ್ ಮಾಡ್ತೇನೆ. The right answer is Alfred Binet. Option number A. Option number A is the right answer. Okay. Next. Third one. The concept of intelligence quotient was introduced by. IQ ಅನ್ನುವಂಥ ಟರ್ಮ್ ಅನ್ನ ಕೇಳೇ ಇರ್ತೀರಾ. ಅದನ್ನ ಇಂಟ್ರೊಡ್ಯೂಸ್ ಮಾಡಿಸಿದವರು ಯಾರು ಅನ್ನುವಂಥ ಕ್ವಶನ್ ಅನ್ನ ಇಲ್ಲಿ ಕೇಳಿದ್ದಾರೆ. ಸೊ ಆಪ್ಷನ್ ನಂಬರ್ ಎ ಅಲ್ಫ್ರೆಡ್ ಬೀನೆ, ಬಿ ಸ್ಪಿಯರ್ಮ್ಯಾನ್, ಸಿ ವಿಲಿಯಂ ಸ್ಟರ್ನ್, ಡಿ ಗಾರ್ಡನರ್. ನಿಮ್ಮ ಆನ್ಸರ್ ಅನ್ನ ಗೆಸ್ ಮಾಡ್ಕೊಳ್ಳಿ. ನನ್ನ ಆನ್ಸರ್ ಅನ್ನ ನಾನು ಈಗ ಟಿಕ್ ಮಾಡ್ತೇನೆ. ಆಪ್ಷನ್ ನಂಬರ್ ಸಿ William Stern is the right answer. Okay na? Yes. Next question. The traditional formula for calculating IQ is. IQ ಅನ್ನ ಕ್ಯಾಲ್ಕುಲೇಟ್ ಮಾಡುವಂತ ಫಾರ್ಮುಲಾ ಯಾವುದು ಅಂತ ಕೇಳಿದ್ದಾರೆ ಇಲ್ಲಿ. A. C upon MA into 100, B. MA upon CA into 100, C. MA plus CA into 100, D. MA minus CA into 100. ಸೊ ಇದರಲ್ಲಿ ಯಾವ ಆನ್ಸರ್ ಕರೆಕ್ಟ್ ಅಂತ ನೀವು ಗೆಸ್ ಮಾಡ್ಕೊಳ್ಳಿ. ಇದು ನಿಮ್ಗೆ ಗೊತ್ತಿರಲೇಬೇಕು. ಇದನ್ನ ತುಂಬಾ ಎಕ್ಸಾಮ್ಸ್ ಗಳಲ್ಲಿ ಕೇಳ್ತಾರೆ. ನಾಟ್ ಓನ್ಲಿ GPSTR, HSTR, ಇದನ್ನ TET, CTET ಗಳಲ್ಲೂ ಸಹ ಕೇಳಿದ್ದಾರೆ, ಕೇಳ್ತಾನೆ ಇರ್ತಾರೆ. ಯಾಕಂದ್ರೆ ಇದು ಅಷ್ಟು ಇಂಪಾರ್ಟೆಂಟ್ ಕ್ವಶನ್ ಅಂತಾನೆ ಹೇಳ್ಬೋದು. ಸೊ ನನ್ನ ಕರೆಕ್ಟ್ ಆನ್ಸರ್ ಯಾವ್ದಪ್ಪ ಅಂದ್ರೆ ಬಿ, MA upon CA into 100. This is the right answer for question number 4. Okay na? Next. In the IQ formula, MA stands for. IQ ಫಾರ್ಮುಲಾವನ್ನ ನೋಡಿದ್ರಿ, MA upon CA into 100. ಅದರಲ್ಲಿ MA ಅಂತ ಅಂದ್ರೆ ಏನು ಅಂತ ಕೇಳಿದ್ದಾರೆ ಇಲ್ಲಿ. MA ಅಂದ್ರೆ ಏನು, ಅದರ ಫುಲ್ ಫಾರ್ಮ್ ಏನು? ಹಾಗಿದ್ರೆ ಬೇಗ ಬೇಗ ಆನ್ಸರ್ ಅನ್ನ ಗೆಸ್ ಮಾಡಿ.
The right answer is option number B, mental age. Option number B, mental age. Okay na? Yes. Next question. In the IQ formula, CA stands for. CA ಅಂದ್ರೆ ಏನು? A, cognitive age, B, chronical age, C, child age, D, correct age. CA full form ಏನು? Answer number option number B, chronical age. ಓಕೆನಾ? CA ಅಂದ್ರೆ chronical age, MA ಅಂದ್ರೆ mental age. Yes, next question. Seventh one. A child has a mental age of 10 years and chronical age of 10 years. His IQ is. ಇಲ್ಲಿ IQ ಅನ್ನ ಕಂಡುಹಿಡಿಯಲಿಕ್ಕೆ ಹೇಳಿದ್ದಾರೆ. ಮೆಂಟಲ್ ಏಜು ಒಬ್ಬ ಮಗುವಿಂದು 10 ವರ್ಷ ಇದೆ. ಕ್ರಾನಿಕಲ್ ಏಜ್ CA ಸಹ 10 ವರ್ಷ ಇದೆ. ಹಾಗಿದ್ರೆ IQ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಓಕೆನಾ? ಈಗ ಫಾರ್ಮುಲಾವನ್ನ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ಹಾಗಿದ್ರೆ ಈಗ ಕಂಡುಹಿಡಿಲಿಕ್ಕೆ ನಿಮ್ಗೆ ಬರುತ್ತೆ. ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಆಯ್ತು. ಕಂಡುಹಿಡಿಯೋದು ಹೇಗೆ ಹಾಗಿದ್ರೆ? ನೋಡಿ, ಇಲ್ಲಿ ಫಾರ್ಮುಲಾವನ್ನು ಬರೆದಿದ್ದೇನೆ. ಹಾಗೆ ಕೆಳಗಡೆ ಅದರ ಸಂಖ್ಯೆಗಳನ್ನು ಸಹ ಮೆನ್ಷನ್ ಮಾಡಿ ಇಟ್ಟಿದ್ದೇನೆ. MA ಎಷ್ಟಿದೆ? 10 ಇದೆ. ಹಾಗೆ CA ಸಹ 10 ಇದೆ ಅಲ್ವಾ? ಈಗ ನಾವು ಲೆಕ್ಕಾಚಾರ ಮಾಡ್ಲಿಕ್ಕೆ ಹೋದ್ರೆ 10 1 10 10 1 10. ಸೊ ಇಲ್ಲಿ ಉಳಿದಿದ್ದೆಷ್ಟು ಹಾಗಿದ್ರೆ 100. 1 into 100 ಆನ್ಸರ್ ಎಷ್ಟು? ಆಪ್ಷನ್ ನಂಬರ್ C, 100 ಕರೆಕ್ಟ್ ಆನ್ಸರ್. ಓಕೆನಾ? ಎಸ್. ಎಸ್. ನೆಕ್ಸ್ಟ್ ಕ್ವೆಶ್ಚನ್. The first successful intelligence test was developed by. ಇಂಟೆಲಿಜೆನ್ಸ್ ಟೆಸ್ಟ್ ಅನ್ನ ಫಸ್ಟ್ ಸಕ್ಸಸ್ಫುಲ್ ಆಗಿ ಡೆವಲಪ್ ಮಾಡಿದವ್ರು ಯಾರು ಅಂತ ಕೇಳಿದ್ದಾರೆ ಇಲ್ಲಿ ಕ್ವೆಶ್ಚನ್ ಅನ್ನ. ಆಪ್ಷನ್ ಇದೆ ನೋಡಿ. A, ಅಲ್ಫ್ರೆಡ್ ಬೀನೆ ಅಂಡ್ ಥಿಯೋಡರ್ ಸೈಮನ್. B, ಸ್ಪಿಯರ್ಮ್ಯಾನ್ ಅಂಡ್ ಥರ್ಸ್ಟನ್. C, ಗಾರ್ಡನರ್ ಅಂಡ್ ಸ್ಟರ್ನ್ಬರ್ಗ್. D, ಪಿಯಾಜೆ ಅಂಡ್ ವೈಗಾಟ್ಸ್ಕಿ. ಸೊ ಯಾರು ಫಸ್ಟ್ ಸಕ್ಸಸ್ಫುಲ್ ಇಂಟೆಲಿಜೆನ್ಸ್ ಟೆಸ್ಟ್ ಅನ್ನ ಡೆವಲಪ್ ಮಾಡಿದವರು ಅಂತ ಕೇಳಿದ್ದಾರೆ. ಇಲ್ಲಿ ಕರೆಕ್ಟ್ ಆನ್ಸರು A, ಅಲ್ಫ್ರೆಡ್ ಬೀನೆ ಅಂಡ್ ಥಿಯೋಡರ್ ಸೈಮನ್ ಕರೆಕ್ಟ್ ಆನ್ಸರ್ ಆಗತ್ತೆ. ಎಸ್. ನೆಕ್ಸ್ಟ್ ಕ್ವೆಶ್ಚನ್. An intelligence test administered to one person at a time is called. A, group test. B, achievement test. C, aptitude test. D, individual test. ಸೊ ಇಂಟೆಲಿಜೆನ್ಸ್ ಟೆಸ್ಟ್ ಅನ್ನ ಅವರು ಒಬ್ಬರ ಮೇಲೆ, ಒಂದೇ ಪರ್ಸನ್ ಮೇಲೆ ಕಂಡಕ್ಟ್ ಮಾಡಿದ್ರೆ ಒಂದು ಸಲಕ್ಕೆ ಅದನ್ನ ನಾವು ಏನಂತ ಕರಿಬಹುದು? ಗ್ರೂಪ್ ಟೆಸ್ಟ್ ಅಂತ ಕರಿಬಹುದಾ, ಅಚೀವ್ಮೆಂಟ್ ಟೆಸ್ಟ್ ಅಂತ ಕರಿಬಹುದಾ, ಅಥವಾ ಆಪ್ಟಿಟ್ಯೂಡ್ ಟೆಸ್ಟ್ ಅಂತ ಕರಿಬಹುದಾ, ಅಥವಾ ಇಂಡಿವಿಜುವಲ್ ಟೆಸ್ಟ್ ಅಂತ ಕರಿಬಹುದು ಅಂತ ಕೇಳ್ತಿದ್ದಾರೆ. ಸೊ ಇದರ ಕರೆಕ್ಟ್ ಆನ್ಸರ್ ಏನು ಆಗಿದ್ರೆ ಆಪ್ಷನ್ ನಂಬರ್ ಡಿ, ಇಂಡಿವಿಜುವಲ್ ಟೆಸ್ಟ್ ಇಸ್ ದ ರೈಟ್ ಆನ್ಸರ್ ಅಲ್ವಾ? ಎಸ್. ನೆಕ್ಸ್ಟ್ last question. An intelligence test administered to many people simultaneously is called. A, individual test. B, personality test. C, group test. D, diagnostic test. ಸೊ ಇಂಟೆಲಿಜೆನ್ಸ್ ಟೆಸ್ಟ್ ಅನ್ನ ಒಂದೇ ಸಮಯಕ್ಕೆ ಹಲವರ ಮೇಲೆ ಏನಾದ್ರೂ ಕಂಡಕ್ಟ್ ಮಾಡಿದ್ರೆ, ತುಂಬಾ ಜನರ ಮೇಲೆ ಕಂಡಕ್ಟ್ ಮಾಡಿದ್ರೆ ಏನಂತ ಕರೀತಾರೆ? ಅದಕ್ಕೆ ಆಬ್ವಿಯಸ್ಲಿ ಏನಂತ ಕರೀತಾರೆ? ಸಿ,
ಗ್ರೂಪ್ ಟೆಸ್ಟ್ ಅಂತ ಕರೀತಾರೆ ಅಲ್ವಾ? ಎಸ್, ಈ ಟಾಪ್ 10 ಕ್ವೆಶನ್ಸ್ಗಳಲ್ಲಿ ಅಟ್ ಲೀಸ್ಟ್ ಒಂದು 6 ಕ್ವೆಶನ್ಸ್ ಆದ್ರೂ ಇಂಪಾರ್ಟೆಂಟ್ ಅಂತಾನೆ ಹೇಳ್ಬೋದು. ಓಕೆನಾ? ಇಂಟೆಲಿಜೆನ್ಸ್ ಹೇಳುವಂತ ಕಾನ್ಸೆಪ್ಟ್ ಇದೆಯಲ್ಲ, ಅದೇ ಇಂಪಾರ್ಟೆಂಟ್ ಇದೆ ಸೈಕಾಲಜಿಯಲ್ಲಿ. ಸೊ ಫಾರ್ಮುಲಾ ಕೇಳ್ಬೋದು ಅಥವಾ ಲೆಕ್ಕಗಳನ್ನ ಕೇಳ್ಬೋದು, ಆ ಫಾರ್ಮುಲಾವನ್ನ ಬೇಸ್ಡ್ ಆಗಿಟ್ಕೊಂಡು. ಸೊ ನೀವು ಯಾವ್ದು ಕೇಳಿದ್ರು ಪ್ರಿಪೇರ್ ಆಗಿ ಇರ್ಬೇಕು. ಓಕೆನಾ? ಅಂಡ್ ಇಂಟೆಲಿಜೆನ್ಸ್ ಟೆಸ್ಟ್ ಇದ್ರ ಬಗ್ಗೆ ಇನ್ನು ಮುಗ್ದಿಲ್ಲ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ MCQs ಜೊತೆಗೆ ಬರ್ತೇನೆ ಇದೇ ಟಾಪಿಕ್ ಮೇಲೆ. ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನೆಲ್ ಅನ್ನ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದ್ರೆ ನಾನು ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮ್ಗೆ ಅದು ಡೈರೆಕ್ಟ್ ಆಗಿ ಸಿಕ್ಬಿಡತ್ತೆ. ಓಕೆನಾ? ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಮೆಂಬರ್ಸ್ ಅಲ್ಲಿ ಯಾರಾದ್ರೂ ಈ ಎಕ್ಸಾಮ್ಸ್ ಗಳಿಗೆ ಪ್ರಿಪೇರ್ ಆಗ್ತಾ ಇದ್ರೆ ಅವರಿಗೂ ಸಹ ಸೆಂಡ್ ಮಾಡಿ, ಅವರಿಗೂ ಹೆಲ್ಪ್ ಆಗ್ಲಿ. ಎಸ್, ಟಾಟಾ, ಬೈ ಬಾಯ್.